ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತು ಏನಪ್ಪ ಅಂದರೆ ನಾವು ಎಲ್ಲಿದ್ದೀವಿ ಅಂದರೆ ಆಂಧ್ರದಲ್ಲಿದ್ದೀವಿ, ನಾಂದ್ಯಾಳದಲ್ಲಿ. ಸೊ ನಾವು ನನ್ನ ಗಂಡ ಅವ್ರ ಡ್ಯೂಟಿ ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲೊಂದು ಪುಟ್ಟ ಮನೆ ನಾವು ಬಾಡಿಗೆ ತೊಗೊಂಡಿದ್ವಿ. ಅದು ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಈ ಏರಿಯಾ ಹೆಂಗಿದೆ ಅಂತ ನಾನು ನಿಮ್ಗೊಂದು ಸಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಪ್ಯಾರಟ್ ಇದೆ ನೋಡಿ. ಪ್ಯಾರಟ್ ಇದೆ, ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಪ್ಯಾರಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಯಾವಾಗಲೂ ಇಲ್ಲಿ ಬೇಜಾರಾದಾಗ ನಾವು ಇಲ್ಲಿ ಬಂದು ಪ್ಯಾರಟ್ನ ನೋಡ್ಕೋತಾ ಕುತ್ಕೋಬೋದು. ಅದನ್ನೆಲ್ಲ ಆಟ ಆಡೋದನ್ನು. ಚಿಂಚಿ ಅಂತ ಇದೆ, ಸಾಕಷ್ಟು ಪ್ಯಾರಟ್ಗಳಿದ್ದಾವೆ ಇಲ್ಲಿ, ನೋಡಿದ್ರಲ್ಲ. ಸೊ ಬನ್ನಿ, ಹೊರ್ಗಡೆ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನಿನ್ನೆ ಮಳೆ ಬಂದುಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಚಾಪೆ ಹೊರ್ಗಡೆನೇ ಹಾಕಿದ್ವಿ, ಸ್ವಲ್ಪ ಧೂಳ ಇತ್ತು ಅಂಥೇಳಿ. ಸೊ ಇವಾಗ ಒಣಗಾಕಿದ್ದೀವಿ. ಒಣಗೋಗಿದೆ, ಆಲ್ರೆಡಿ ಒಣಗೋಗಿದೆ. ಓಕೆ ನೋಡಿ ಫ್ರೆಂಡ್ಸ್, ನಾಂದ್ಯಾಳ ಎಷ್ಟು ದೊಡ್ಡದಿದೆ, ಫುಲ್ಲು ಸಿಟಿ ಹೆಂಗಿದೆ ನೋಡಿ ಫ್ರೆಂಡ್ಸ್. ಒಳ್ಳೆ ಏರಿಯಾದಲ್ಲೇ ಮನೆ ಸಿಕ್ಕಿದೆ ನಮಗೆ. ಇಲ್ಲೊಂದು ಮನೆ ಯಾವುದೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮುಂದ್ಗಡೆ ಇರೋ ಮನೆ ನೋಡಿ ಫ್ರೆಂಡ್ಸ್ ಹೆಂಗಿದೆ. ವಾವ್, ಸೂಪರ್. ನಮ್ಮ ಕಾರ್ ಅಲ್ಲಿ ನಿಂತ್ಕೊಂಡಿದೆ ನೋಡಿ ಫ್ರೆಂಡ್ಸ್, ವೈಟ್ ಕಲರ್. ಸೊ ಇದೇ ಮನೆಯಲ್ಲೇ ನಾವು ಬಾಡಿಗೆ ಇರೋದು. ಸೊ ಇದು ಎಂಟ್ರೆನ್ಸ್ ಫ್ರೆಂಡ್ಸ್. ಸೊ ಈ ಮನೆ ಹೇಗಿದೆ ಅಂತ ನಾನು ನಿಮಗೆ ಹೋಮ್ ಟೂರ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ಫಸ್ಟಿಂದ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಮೆಟ್ಲು ಫ್ರೆಂಡ್ಸ್, ಕೆಳಗಿಂದ 3rd ಫ್ಲೋರ್ಗೆ ಬರೋದು. ಸೊ ಇಲ್ಲಿ ನಾವು ಲಾಕ್ ಮಾಡ್ಕೊಂಬಿಡ್ಬೋದು, ತುಂಬ ಸಿಸ್ಟಮೆಟಿಕ್ ಆಗಿದೆ. ಸೊ ಇದಿಷ್ಟು ಹಾಲ್. ಹೊರಗಡೆ ಸಾಕಷ್ಟು ಪ್ಲೇಸ್ ಇದೆ, ಇಲ್ಲೆಲ್ಲ ನಾವು ಆಟ ಆಡ್ಬೋದು. ಸೈಕ್ಲಿಂಗ್, ಅದಕ್ಕೆ ನನ್ನ ಮಗನಿಗೆ ಸೈಕಲ್ ತಂದಿದ್ದೀವಿ ಇಲ್ಲೆಲ್ಲ ಆಟ ಆಡ್ಸೋಣ ಅಂತ. ಸೊ ಇದು ಮೇಲ್ಗಡೆ ಹೋಗೋಕ್ಕೆ ಮೆಟ್ಲು. ಸೊ ಮೇಲೆ ಇಲ್ಲಿ ಸ್ವಲ್ಪ ಮಳೆ ಗಿಳೆ ಬಂದರೆ ನೆರಳ ಇರಲಿ ಅಂತ ತೆಗೆದಾಕಿದ್ದಾರೆ. ಈ ಥರ 2 ರೂಮ್ ಇದೆ. ಸೊ ಇಲ್ಲೇ ಬಾಜು ಬಟ್ಟೆ ಒಗೆಯೋಕ್ಕೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಗೆಯೋಕ್ಕೆ, ಬ್ರಷ್ ಮಾಡೋಕ್ಕೆ ಅಂತ ಒಂದು ಸಿಂಕ್ ಇಟ್ಟಿದ್ದಾರೆ. ಸೊ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೋಬೋದು. ಮೇಲ್ಗಡೆ ಸೋಪು, ಬ್ರಷ್ಷು, ಪೇಸ್ಟು ಇಡೋಕ್ಕೆ ಅದೊಂದು ಕಾಣಿ ಮಾಡಿಸಿದ್ದಾರೆ ಈ ಥರ. ಸೊ ನೋಡಿ, ಹಿಂದ್ಗಡೆ ಇದು ಸೈಡ್ಗೆ ಈ ಥರ ಇದೆ ಮುಂದೆ. ಸೊ ಇದು ಒಂದು ರೂಮ್ ಇದೆ ಅಷ್ಟೇ. ಇಲ್ಲಿ ನನ್ನ ಮಗನ ಸೈಕಲ್ನ ಇಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಒಂದು ಪ್ಯಾಂಪರ್ಸೇ ಒಣಗಾಕಿದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ಒಳಗಡೆ ಹೋಗೋಣ ಹೆಂಗಿದೆ ಅಂತ. ವೆಲ್ಕಮ್. ನೋಡಿ ಫ್ರೆಂಡ್ಸ್, ನನ್ನ ಮಗ ಇಲ್ಲಿ ಮಲಗಿದ್ದಾನೆ. ಸೊ ಇದು ಒಂದೇ ರೂಮ್ ಇರೋದು, ಈ ಥರ ಇದೆ ರೂಮು. ತುಂಬ ಚೆನ್ನಾಗಿದೆ, ದೊಡ್ಡ ಹಾಲ್ ಇದೆ. ನೋಡೋಕ್ಕೆ ಇದರಲ್ಲಿ ಚಿಕ್ಕದು ಕಾಣಿಸುತ್ತೆ, ಬಟ್ ಇಲ್ಲೇ ಓಪನ್ ಕಿಚನ್ ಇದೆ. ಸೊ ನಾವು ಇದನ್ನು ನಿನ್ನೆ ಹೊಸದು ಸಿಲಿಂಡರ್ ವಿತ್ ಗ್ಯಾಸ್ ಸ್ಟವ್ ಬರುತ್ತೆ, ಇದನ್ನು ತೊಗೊಂಡ್ವಿ ಸಾಕು ಅಂತ. ಟ್ರಾವೆಲ್ಗೆ, ಟ್ರಿಪ್ಗೆ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ. ಸೊ ಈ ಮಂತಿಗೆ ಆಗಷ್ಟು ರೇಷನ್ನ ನಾವು ತಂದು ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಮನೆಯಿಂದಲೇ ಖಾರ, ಶೇಂಗಾ ಇವನ್ನೆಲ್ಲ ನಾವೇ ತೊಗೊಂಡು ಬಂದಿದ್ವಿ. ಎಲ್ಲ ಮನೆಯಿಂದಲೇ ತೊಗೊಂಡು ಬಂದಿದ್ವಿ. ಈ ಟೊಮೊಟೊ ಇವನ್ನೆಲ್ಲ ಇಲ್ಲೇ ಬೈ ಮಾಡಿವಿ, ಇಲ್ಲೇ ತೊಗೊಂಡಿವಿ. ಸೊ ಮನೆಯಿಂದ ನಾವು ಒಂದಿಷ್ಟು ರೊಟ್ಟಿ, ಮಂಡಕ್ಕಿ, ಕರ್ಚಿಕಾಯಿ ಎಲ್ಲ ಮಾಡ್ಕೊಂಬಂದಿದ್ದೀವಿ ಫ್ರೆಂಡ್ಸ್ ತಿನ್ನಕ್ಕಂತ. ಚಟ್ನಿ ಪುಡಿನೂ ಅಷ್ಟೇ ಮನೆಯಿಂದಲೇ ತಂದಿದ್ದೀವಿ. ಸೊ ಇವತ್ತು ಏನಪ್ಪ ಊಟಕ್ಕೆ ಅಂದರೆ ಪುಂಡಿ ಪಲ್ಯ, ಸಾಂಬಾರು ಮತ್ತು ಅನ್ನ ಮಾಡಿದ್ದೀವಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ವಿ ಫ್ರೆಂಡ್ಸ್, ಉಪ್ಪಿಟ್ಟು ಖಾಲಿ ಆಯಿತು. ಸೊ ಇದು ಓಪನ್ ಕಿಚನ್ ಇಷ್ಟು. ಸೊ ಇಷ್ಟು ಕಿಚನ್ ಇದೆ. ಸೊ ಇಲ್ಲಿ ಪಾತ್ರೆ ಗೀತ್ರೆ ಎಲ್ಲ ತೊಳಿಬೋದು. ನೋಡಿ, ಇಷ್ಟು ಪಾತ್ರೆ ತಂದಿದ್ದೀವಿ ನಾವು. ಅಲ್ಲಿಂದ ಇಲ್ಲಿಗೆ 2 ತಿಂಗಳ 3 ತಿಂಗಳು ಅಷ್ಟೇ ನಾವು ಇಲ್ಲಿ ಇರೋಕ್ಕೆ ಬಂದೀವಿ. ಹಾಗಾಗಿ ಡ್ಯೂಟಿ ಮೇಲೆ ಬಂದಿರೋದು, ಹಾಗಾಗಿ ನಾವು ಇಷ್ಟೇ ಸಾಮಾನು ತೊಗೊಂಬಂದೀವಿ. ಮೇಲ್ಗಡೆ ಇಟ್ಕೊಳ್ಳೋಕ್ಕೆ ನೋಡಿ ಈ ಥರ ಕಾಣಿ ಮಾಡಿದ್ದಾರೆ. ಅಂದರೆ ಇವ್ರ ಐಡಿಯಾ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿ ಮನೆ ಕಟ್ಸಿದ್ದಾರೆ ಅವರು. ಒಂದೇ ರೂಮಲ್ಲೇ
ಇಷ್ಟು ಒಂದೇ ಒಂದು ದೊಡ್ಡ ಹಾಲಲ್ಲಿ ಓಪನ್ ಕಿಚನ್ ಇಟ್ಟು, ಸೊ ಕೆಳಗಡೆ ಇಷ್ಟೊಂದೆಲ್ಲ ಖಾಲಿ ಮಾಡಿ ಮೇಲ್ಗಡೆ ಇದ್ದ ಪಾತ್ರೆ ಎಲ್ಲ ಇಡೋಕ್ಕೆ ಈ ಥರ ಮಾಡಿದ್ದಾರೆ. ಇಲ್ಲೇ ಪುಟ್ಟದಾಗಿ ಒಂದು ದೇವರ ಕೋಣೆ ಇದೆ. ಸೊ ನೋಡಿ ಫ್ರೆಂಡ್ಸ್, ಕೆಳಗಡೆ ಉದ್ದಿಗಡಿ ಮತ್ತು ಕರ್ಪೂರ ಕಾಯಿ ಇಡೋಕ್ಕೆಲ್ಲ ಇದನ್ನು ಮಾಡ್ಕೊಂಡಿದ್ದಾರೆ ಅವರು. ಸೊ ನಾನು ಇವತ್ತು ಪೂಜೆ ಮಾಡಿದ್ದೀನಿ. ಸ್ವಲ್ಪ ಹೂವು ಏರಿಸಿ ನೋಡಿ ನಮಸ್ತೆ ಮಾಡ್ಕೊಂಬಿಡಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಡೋರ್ ಹಾಕ್ಬಿಡೋಣ ನೋಡಿ ಫ್ರೆಂಡ್ಸ್. ಹಿಂದೆ ಇಲ್ಲಿ ಒಂದು ಡೋರ್ ಹಿಂದ್ಗಡೆ ಒಂದು ಆ್ಯಂಗರ್ ಹಾಕಿದ್ದಾರೆ. ಸೊ ಇಲ್ಲೇ ಒಂದು ಸ್ವಿಚ್ ಬೋರ್ಡ್ ಇದೆ. ಸೊ ಇದಕ್ಕಿನ್ನೂ ಫ್ಯಾನ್ ಹಾಕಿಲ್ಲ ನಾವು. ಫ್ಯಾನ್ ಅದಕ್ಕೆ ಮನೆಯಿಂದನೇ ಒಂದು ಚಿಕ್ಕ ಫ್ಯಾನ್ ತಂದಿದ್ದೀವಿ, ಇಟ್ಕೊಂಬಿಡೋಣ ಅಂತ. ನನ್ನ ಮಗ ಇಲ್ಲಿ ಮಲಗಿದ್ದಾನೆ. ಫ್ಯಾನ್ ಹಾಕೋ ಜಾಗಕ್ಕೆ ನಾನು ತೊಟ್ಲ ಕಟ್ಟಿದ್ದೀನಿ. ಸೊ ಅವನಿಗೆ ತೊಟ್ಲು ಇಲ್ಲ ಅಂದರೆ ಮಲಗಲ್ಲ. ಸೊ ನಾನು ಕೆಳಗಡೆ ಇಲ್ಲೇ ಸ್ವಲ್ಪ ಮಲ್ಕೊಂಡಿದ್ದೆ. ಸೊ ಇಲ್ಲಿ ಏನಾದರೂ ಇಟ್ಕೊಳ್ಳೋಕ್ಕೆ ಅಂದರೆ ಟಿಜ್ಜಿರಿ ಅವೆಲ್ಲ ಇಟ್ಕೊಳ್ಳೋಕೆ ಈ ಥರ ಮಾಡಿಸಿದ್ದಾರೆ ನೋಡಿ, ಈ ಥರ ಮಾಡಿದ್ದಾರೆ ಈ ಥರ. ಬಟ್ ನಾವು ಸಿಂಪಲಾಗಿ ಒಂದು ಬ್ಯಾಗು ಲಗೇಜ್ನ ಇಟ್ಟಿದ್ದೀವಿ. ಸೊ ಇಲ್ಲಿ ನೋಡಿ ಒಂದು ನಿಮಿಷ. ಸೊ ನಮಗೆ ಸಿಕ್ಕಿರೋ ಓನರ್ ತುಂಬ ಒಳ್ಳೆಯವರಿದ್ದಾರೆ. ತುಂಬ ಚೆನ್ನಾಗಿ ನಮಗೆ ಇದನ್ನು ಮಾಡಿದರು. ಸೊ ಮನೇನೂ ಒಳ್ಳೆಯದಾಗಿದೆ, ಮನೆ ಜನನೂ ಒಳ್ಳೆಯವರಾಗಿದ್ದಾರೆ ಫ್ರೆಂಡ್ಸ್. ನೋಡಿ ಮೇಲ್ಗಡೆ ಈ ಥರ ಖಾಲಿ ಮಾಡಿದ್ದಾರೆ, ಬಾಕ್ಸ್ ಟೈಪ್. ನಾವು ಏನಾದರೂ ದೊಡ್ಡ ಐಟಮ್ಸ್ ಇಟ್ಕೋಬೋದು. ಸೊ ನೋಡಿ ಇಲ್ಲೊಂದು ಕಿಟಕಿ ಇದೆ. ಈ ಕಿಟಕಿ ಬಾಜುನೇ ಈ ಥರ ಖಾಲಿ ಮಾಡಿದ್ದಾರೆ. ನಾನು ಇಲ್ಲೆಲ್ಲ ಒದ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಮಧ್ಯ ಇಲ್ಲೆಲ್ಲ ಟೀ ಶರ್ಟು ಮತ್ತು ನನ್ನ ಜ್ಯುವೆಲರ್ಸ್ ಇಟ್ಟಿದ್ದೀನಿ. ಮೇಲ್ಗಡೆ ಪ್ಯಾಂಟ್ ಇಟ್ಟಿದ್ದೀನಿ ಮತ್ತು ಬ್ಯಾಗ್ಸ್ ಇಟ್ಟಿದ್ದೀನಿ. ಅಲ್ಲಿ ಮೇಲ್ಗಡೆ ಸ್ವಲ್ಪ ಡೈರಿ ಬುಕ್ಸು ಮತ್ತು ಒಂದಿಷ್ಟು ಎಕ್ಸ್ಟ್ರಾ ಏನಾದರೂ ಇಟ್ಟಿದ್ದೀನಿ. ಸೊ ಇದೊಂದು ಐರನ್ ಮಾಡ್ಕೊಳ್ಳೋದು ಥರ ಇದೆ ಕಟ್ಟಿ. ಬಟ್ ಇದು ಯಾವುದಕ್ಕಂತ ನಂಗೆ ಗೊತ್ತಿಲ್ಲ. ಬಟ್ ಇದು ಚೆನ್ನಾಗಿದೆ, ಐರನ್ ಮಾಡ್ಕೋಬೋದು. ನಾನು ಇಲ್ಲಿ ಕನ್ನಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್. ಬಡವರ ಮನೆ. ಓಕೆ, ಇಲ್ಲಿ ಕನ್ನಡಿ ಇಟ್ಟಿದ್ದೀನಿ, ಒಂದು ಕೊಬ್ಬರಿ ಎಣ್ಣೆ ಇಟ್ಟಿದ್ದೀನಿ. ಪ್ಯಾರಾಚೂಟ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಒಳ್ಳೆ ರಿಸಲ್ಟ್ ಇದೆ ಪ್ಯಾರಾಚೂಟ್. ಅದು ವಿದ್ ಆಯಿಲ್ ಅಂತೇಳಿ ಏನೇನೋ ಹಚ್ಕೊತೀವಿ. ಸೊ ಅದು ಯಾವುದೂ ಇಲ್ಲ, ಪ್ಯಾರಾಚೂಟ್ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನೋಡಿ ಇಲ್ಲಿ ನಂದು ಹ್ಯಾಂಡ್ ಬ್ಯಾಗ್ ಇದೆ, ಸೈಡ್ ಬ್ಯಾಗು. ಇದು ಲ್ಯಾಪ್ಟಾಪ್ ಬ್ಯಾಗು ಫ್ರೆಂಡ್ಸ್. ಇದು ನನ್ನ ಮಗನ ತಾರಕನ ಆಟ ಆಡೋದು ಗೊಂಬೆ, ಕಾರ್ಕಿ. ಮತ್ತು ಇಲ್ಲೊಂದಿಷ್ಟು ಖಾಲಿ ಇದೆ ಫ್ರೆಂಡ್ಸ್. ನಾನು ಇದನ್ನು ಟವಲಿಂದ ಮುಚ್ಚಿದ್ದೀನಿ. ಇಲ್ಲೊಂದಿಷ್ಟು ಇಸ್ತ್ರಿ ಮಾಡಿರೋ ಬಟ್ಟೆಗಳನ್ನ ಮಡಚಿಟ್ಟಿದ್ದೀನಿ. ಮತ್ತು ಕೆಳಗಡೆ ಖಾಲಿ ಇದೆ. ಆಟ ಆಡೋಕ್ಕಂತಲೇ ತಾರಕನಿಗೆ ಆಟ ಆಡೋಕ್ಕಂತಲೇ ನಾವು ಒಂದಿಷ್ಟು ಟಾಯ್ಸ್ ತಂದಿದ್ದೀವಿ, ಅದನ್ನೇ ಎತ್ತಿಟ್ಟಿದ್ದೀನಿ. ಇಲ್ಲಿ ಬೈಕ್ ತೊಗೊಂಡು ಬಂದಿದ್ದೀವಿ ನಾವು. ಬೈಕ್ನ ನಾವು ಟ್ರೈನ್ಗೆ ಹಾಕಿದ್ವಿ. ಸೊ ಬೈಕ್ ಬಂದು ರೀಚ್ ಆಯಿತು. ಅದಕ್ಕೆ ನಾವು ಹೆಲ್ಮೆಟ್ ಬೇಕಲ್ವ, ಸೊ ಹೆಲ್ಮೆಟ್ ತಂದಿದ್ವಿ. ನನ್ನ ಮಗನಿಗೆ ಹಾಕೊಳ್ಳೋಕೆ ಶೂ ಮತ್ತು ಸಾಕ್ಸ್ ತಂದಿದ್ವಿ. ಇಲ್ಲಿ ತುಂಬ ಬಿಸಿಲು ಅಂತೇಳಿ ಹಾಗಾಗಿ ಇದು ಒಂದು ಪೌಡರ್, ಡಸ್ಟಿಂಗ್ ಪೌಡರ್ನ ತೊಗೊಂಡು ಬಂದಿದ್ದೀವಿ. ಮತ್ತು ನಮ್ಮ ತಾರಕನಿಗೆ ನೆಗಡಿ ಎಣ್ಣೆ ಮತ್ತು ಎಕ್ಸೆಟ್ರಾ ಅಂದರೆ ಅವನಿಗೆ ಹುಷಾರು ತಪ್ಪಿದರೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ವಲ್ಲ ಇಲ್ಲಿ ಬಂದಲ್ಲಿ. ಸೊ ನಮಗೆ ಭಾಷೆನೂ ಬರಲ್ಲ, ಮತ್ತು ಇಲ್ಲಿ ಹಾಸ್ಪಿಟ್ಲ್ ಎಲ್ಲಿದೆ ಅಂತಲೂ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಅಲ್ಲಿ ನಮ್ಮೂರಲ್ಲಿ ತೋರಿಸ್ಕೊಂಡಿರೋವೇ ಜೊತೆಗೆ ಇರ್ತಾವಲ್ವ, ಜ್ವರದ್ದು ನೆಗಡಿದು ಟಾನಿಕ್ನೆಲ್ಲ ತಂದು ಇಟ್ಟಿದ್ದೀವಿ. ಸೊ ಒಂದಿಷ್ಟು ಅಂದರೆ ಮೂಗು ಬಂದಾದಾಗ ಬೇಕಾಗಂಥದ್ದು, ಮತ್ತು ಆ ಡ್ರಾಪು ಮತ್ತು ಕಿವಿ ಡ್ರಾಪ್ ಎಲ್ಲ ತಂದಿಟ್ಕೊಂಡಿದ್ವಿ. ಇಲ್ಲಿ ಒಂದಿಷ್ಟು ಆಫೀಸ್ ವಾಚಸ್ ಮತ್ತು ನನ್ನ ವಾಚಸ್ ಇದೆ. ಆಮೇಲೆ ಒಂದಿಷ್ಟು ಚಸ್ಮಾ ಅಂತ ನಮ್ಮ ಕಡೆ. ಸೊ ಅದಿಷ್ಟು ಇದೆ. ಇದು ಬಟ್ಟೆ ಒಣಗಾಕಂತ ನಿನ್ನೆ ತಂದ್ವಿ ಫ್ರೆಂಡ್ಸ್. ಇನ್ನೂ ಕಟ್ಟಿಲ್ಲ, ಬಟ್ ಇಲ್ಲಿ ಆಲ್ರೆಡಿ ತಂತಿ ಇದೆ, ನೀವು ಆಗಲೇ ನೋಡಿ ಇರ್ಬೋದು. ಹಾಗಾಗಿ ಹಾಗೆ ಇಟ್ಟಿದ್ವಿ. ಸೊ ಇದು ಇಸ್ತ್ರಿ ಪೆಟ್ಟಿಗೆ ತೊಗೊಂಡು ಬಂದಿದ್ದೀವಿ. ಸೊ ಈ ಕಡೆದೆಲ್ಲ ನಮ್ಮ ತಾರಕಂದು ಡೈಪರ್ಸು ಮತ್ತು ಟಿಶ್ಯೂಸು, ಪ್ಯಾಂಪರ್ಸು ಎಲ್ಲ ಈ ಕಡೆ ಎತ್ತಿಟ್ಬಿಟ್ಟಿದ್ದೀನಿ, ಟಾನಿಕ್ ಅವನ್ನೆಲ್ಲ. ಸೊ ಕೆಳಗಡೆ ಖಾಲಿ ಇದೆ, ಒಂದು ಪೇಪರ್ ಇಟ್ಟಿದ್ದೀನಿ. ಸೊ ಇಲ್ಲಿ ನೀರಿಗಂತಲೇ ಜಾಗ ಮಾಡಿಕೊಂಡು ಇಲ್ಲಿ ವಾಟರ್ ಬಾಟ್ಲಿ ಮತ್ತು ಚಾರ್ಜರ್ಸ್ ಇಟ್ಕೊಂಡಿದ್ದೀವಿ.
ಸೊ ಇವಾಗಿರೋದು ಬಾತ್ರೂಮು. ಸೊ ನೋಡಿ ಬಾತ್ರೂಮು ಚೆನ್ನಾಗಿ ಕಟ್ಸಿದ್ದಾರೆ. ಅಲ್ಲೆಲ್ಲ ಶಾಂಪೂ ಅದು ಇದು ನೋಡಿ ಈ ಥರ ಚೆನ್ನಾಗಿದೆ. ಶವರ್ ಬರಲಿಕ್ಕೆ ಶಾಂಪೂ ಅವೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಸೊ ಇದಿಷ್ಟು ಬಾತ್ರೂಮು. ಇಲ್ಲಿಂದ ಈ ಕಡೆ ನಿಂತ್ಕೊಂಡು ನೋಡಿದರೆ ಮುಂದ್ಗಡೆ ಇಷ್ಟೊಂದು ಸ್ಪೇಸ್ ಇದೆ ನಮಗೆ ಆಟ ಆಡಲಿಕ್ಕೆ. ಸೊ ಇಷ್ಟೇ ಜಾಗದಲ್ಲೇ ಇಷ್ಟೊಂದು ಮನೆ ಜೀವನ ಮಾಡೋಷ್ಟು ಎಲ್ಲ ಐಟಮ್ಸು ಇಟ್ಕೊಳ್ಳೋಷ್ಟು ಜಾಗ ಸ್ಪೇಸು ಈ ಒಂದು ಮನೇಲಿದೆ. ನಮ್ಗೆ ತುಂಬ ಖುಷಿ ಆಯಿತು ಇದು ನಮ್ಮ ಮನೆಗೆ ಸಿಕ್ಕಿರೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ಬಂದರೆ ಹೊರಗಡೆ ಆವಾಗಲೇ ತೋರಿಸಿದ್ನಲ್ಲ ಈ ಥರ ಇದೆ ರೌಂಡಾಗಿ. ನಾವು ಇಲ್ಲೆಲ್ಲಿ ಎಷ್ಟು ಬೇಕಾದರೂ ಆಟ ಆಡ್ಕೋಬೋದು. ಬೇಜಾರಾದರೆ ಇಲ್ಲಿ ಪ್ಯಾರಟ್ನ ನೋಡ್ಕೊಳ್ತಾ ಇರ್ಬೋದು. ಓಕೆ, ಸೊ ನೋಡಿದ್ರಲ್ಲ, ನಾವು ನಮ್ಮೂರಿಂದ ಇಲ್ಲಿ ಆಂಧ್ರದಕ್ಕೆ ಬಂದ್ವಿ, ನಾಂದ್ಯಾಲ್ ಅಂತ. ಸೊ ಇಲ್ಲಿ ನಮಗೆ ಇದು ಹೊಸ್ತು ಫೀಲು. ನನಗಂತೂ ತೆಲುಗು ಬರೋದಿಲ್ಲ, ಸ್ವಲ್ಪ ಅಷ್ಟೇ ಬರೋದು, ಅರ್ಥ ಆಗುತ್ತೆ. ನಾನೇನು ಮಾತಾಡೋಕ್ಕೋಗಲ್ಲ, ನನ್ನ ಮನೆಯವರೇ ಎಲ್ಲ ಅಡ್ಜಸ್ಟ್ ಮಾಡ್ತಾರೆ. ನಾನು ಮನೇಲಿ ಇರ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಬಿಸಿಲಿದೆ. ಒಂದೆರಡು ದಿನ ಹೋದರೆ ಅಡ್ಜಸ್ಟ್ ಆಗುತ್ತೆ. ಬಟ್ ಮನೆ ತುಂಬ ಚೆನ್ನಾಗಿರೋದಕ್ಕೆ ಮನಸ್ಸು ತುಂಬ ಶಾಂತವಾಗಿದೆ. ಹಾಗಾಗಿ ನಿಮಗೂ ತೋರಿಸ್ಬೇಕು ಅನ್ನಿಸ್ತು. ಒಳ್ಳೆ ಏರಿಯಾದಲ್ಲೇ ಒಳ್ಳೆ ಓನರ್ ಸಿಕ್ಕಿದ್ದಾರೆ, ಒಳ್ಳೆ ಒಂದು ಮನೆ ಸಿಕ್ಕಿದೆ ನಮಗೆ. ಆದಷ್ಟು ಇಲ್ಲಿರೋಷ್ಟು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಒಂದು ವ್ಲಾಗ್ನ ಹೀಗೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಎಲ್ರಿಗೂ ನಮಸ್ಕಾರ, ಬಾಯ್.